ದೊಡ್ಡ ಆಲದ ಮರದ ಹತ್ರ ಸುಮಾರು ನರ್ಸರಿಗಳಿವೆ. ಅದ್ರೊಳಗೆ ಒಂದು ನರ್ಸರಿಗೆ ವಿಸಿಟ್ ಮಾಡ್ತಾ ಇರೋದು ಪುಷ್ಪ ಗಾರ್ಡನ್ ಬುಟೀಕ್. ಇನ್ನೊಂದು ಬೋರ್ಡ್ ಕೂಡ ಇದೆ ನೋಡಿ, ಚಂದನ್ ಫಾರ್ಮ್ ಅಂಡ್ ನರ್ಸರಿ. ನನ್ನ ಫ್ರೆಂಡ್ ಒಬ್ಬರಿಗೆ ಗಿಡಗಳು ಬೇಕಾಗಿತ್ತು, ಅದನ್ನ ಪರ್ಚೇಸ್ ಮಾಡಕ್ಕೆ ಅಂತ ಇಲ್ಲಿ ಬಂದಿರೋದು. ಮೊದಲನೇ ಸಲ ಇಲ್ಲಿ ವಿಸಿಟ್ ಕೊಡ್ತಾ ಇರೋದು. ಹೊರಗಡೆನೆ ಬೋರ್ಡ್ ಹಾಕಿದ್ರು, ಫ್ರೂಟ್ ಪ್ಲಾಂಟ್ ಸಿಗುತ್ತೆ, ಫ್ಲವರಿಂಗ್ ಪ್ಲಾಂಟ್ಸ್ ಇರುತ್ತೆ, ಮತ್ತೆ ರೇರ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ ಅಂತ. ನರ್ಸರಿ ಒಳಗಡೆ ಕಾಲ್ ಇಡ್ತಾ ಇದ್ದಂಗೆನೆ ನೋಡಿ ಎಷ್ಟೊಂದು ಗಿಡಗಳೆಲ್ಲ ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ. ನಾನಂತೂ ಇದನ್ನೇ ನೋಡಿದ ತಕ್ಷಣ ವಿಡಿಯೋ ಮಾಡಕ್ ಶುರು ಮಾಡಿದೆ. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಗಿಡಗಳು ಅದು ರೇಟ್ ಎಲ್ಲ ನೋಡಕ್ ಶುರು ಮಾಡಿದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಜಾಗ ತುಂಬಾ ಪ್ರಸಿದ್ಧವಾಗಿದೆ, ಸುಮಾರು ನರ್ಸರಿಗಳೆಲ್ಲ ಇವೆ. ಇಲ್ಲಿ ನಾನು ಮೊದಲನೇ ಸಲ ಬರ್ತಾ ಇರೋದು. ಕೆಲವೊಂದು ಗಿಡಗಳ ರೇಟ್ ಓಕೆ ಅನಿಸ್ತು ನೋಡಿ. ಹೈಡ್ರೇಂಜಿಯಾ 90 ರುಪೀಸ್ಗೆ. ಹೂನು ತುಂಬಾ ಚೆನ್ನಾಗೇ ಬಿಟ್ಟಿತ್ತು, ಬಂಚಲ್ಲೇ ಇತ್ತು ನೋಡಿ, ಮೊಗ್ಗೆಲ್ಲ ಇವೆ. ನಮ್ಮ ಹತ್ರ ಯಾವ ಗಿಡ ಇರೋದಿಲ್ಲ, ಅದೆಲ್ಲ ತಗೋಬೇಕನ್ಸುತ್ತೆ. ಆದ್ರೆ ಮನ್ಸು ಗಟ್ಟಿ ಮಾಡ್ಕೊಂಡು ಜಸ್ಟ್ ವಿಡಿಯೋ ಮಾಡ್ಕೊಳ್ತಾ ಬಂದೆ. ಸುಮಾರು ವೆರೈಟಿ ಗಿಡಗಳೆಲ್ಲ ಇದ್ದು, ಆದ್ರೆ ಇಷ್ಟು ದೊಡ್ಡ ದೊಡ್ಡ ಗಿಡಗಳು ಮತ್ತೆ ರೇಟ್ ಅಂತೂ ಸಖತ್ ಹೈ ಇತ್ತು. ಹೀಗೆ ನೋಡ್ಕೋತಾ ಬಂದಾಗ ಇನ್ನೊಂದು ಕಡೆ ನೋಡಿ ಎಂಥೂರಿಯಂ ಎಲ್ಲ ಇಟ್ಟಿದ್ರು, ಆಫ್ ವೈಟ್ ಕಲರ್ ಅಲ್ಲಿ ಚೆನ್ನಾಗಿತ್ತು. ಈ ಬಣ್ಣ ಅಂತೂ ಎಲ್ಲ ಕಡೆ ನೋಡಕ್ ಸಿಗೋದಿಲ್ಲ. ಜಾಸ್ತಿ ನೋಡಿರೋದು ಪಿಂಕ್ ಕಲರ್ ಮತ್ತೆ ರೆಡ್ ಕಲರ್. ಸುಮಾರು ಗಿಡಗಳು ಇಟ್ಟಿದ್ರು, ಕೆಲವೊಂದ್ ಕಡೆ ಸಖತ್ ಖಾಲಿ ಕೂಡ ಆಗಿದ್ದು. ಗಿಡ ಇಷ್ಟ ಆಗಿದ ತಕ್ಷಣ ಅದ್ರ ರೇಟ್ ನೋಡೋದು. 400 ರೂಪಾಯಿ ರೇಟ್ ಇದೆ, ಜಾಸ್ತಿ. ಬ್ರೋಕನ್ ಹಾರ್ಟ್ ಗಿಡ 70 ರುಪೀಸ್ಗೆ, 70 ರೂಪಾಯಿ, ಪರವಾಗಿಲ್ಲ. ಪೋಥೋಸ್ ಅಂದ್ರೆ ಮನಿ ಪ್ಲಾಂಟ್ 60 ರೂಪಾಯಿಗೆ, ಇದು ಓಕೆ ಅನಿಸ್ತು. ಹೀಗೆ ನೋಡ್ತಾ ಇದ್ದಂಗೆ ಎಗ್ಲೋನಿಮ ಕಾಣಿಸ್ತು, ರೇಟ್ 400 ರೂಪಾಯಿ. ಇಲ್ಲಿ ರೇಟ್ ಜಾಸ್ತಿನೇ ಅನಿಸ್ತು, ಆದ್ರೆ ನಮ್ಮ ಸಿಟಿಲಿ ಇನ್ನೂ ಕಾಸ್ಟ್ಲಿ. ಇಲ್ಲಿ ಇನ್ನೊಂದು ಕಡೆ ರೇಟ್ ಬರ್ತಿದ್ದಾರೆ ನೋಡಿ, ಇದು 350 ರೂಪಾಯಿದು. ಎಲೆಗಳಂತೂ ಸಖತ್ ಕಲರ್ಫುಲ್ ಆಗಿರುತ್ತೆ, ನನಗಂತೂ ತುಂಬಾನೇ ಇಷ್ಟ. ಹೋದ ವರ್ಷ ಇಲ್ಲಿ ಅಕ್ಕಪಕ್ಕ ಇರೋ ನರ್ಸರಿಗೆ ವಿಸಿಟ್ ಮಾಡಿದೆ, ಸಖತ್ ರೇಟ್ ಕಮ್ಮಿ ಇತ್ತು, 20 ರೂಪಾಯಿ 30 ರೂಪಾಯಿ. ಈಗೆಲ್ಲ ರೇಟ್ ಸಖತ್ ಜಾಸ್ತಿ ಆಗೋಗಿದೆ. ಕಾರಣ ಏನು ಗೊತ್ತಾ, ಎಲ್ಲರೂ ಗಿಡ ಬೆಳೆಸಕ್ಕೆ ಶುರು ಮಾಡಿದಾರಂತೆ, ಮಣ್ಣಿನ ರೇಟ್ 3 ಪಟ್ಟು ಜಾಸ್ತಿ ಆಗೋಗಿದೆಯಂತೆ. ಇದೆಲ್ಲ ನೋಡಿದ್ರೆ ಎಲ್ಲರಿಗೂ ಗಾರ್ಡನಿಂಗ್ ಕಾಸ್ಟ್ಲಿನೇ ಅನಿಸುತ್ತೆ. ಕೆಲಾಡಿಯಂ ರೇಟ್ ನೋಡಿ 150 ರೂಪಾಯಿ, ಸುಮಾರು ವೆರೈಟಿಗಳಿದ್ದು. ಆಫ್ರಿಕನ್ ವಾಯ್ಲೆಟ್ಸ್ದು ಸಣ್ಣ ಗಿಡ ನೋಡಿ 120 ರೂಪಾಯಿಗೆ, 120 ರುಪೀಸ್ ಓನ್ಲಿ. ನಾವು ಗಿಡಗಳು, ಕಟ್ಟಿಂಗ್ಸ್, ಸೀಡ್ಸ್ ಇದನ್ನೆಲ್ಲ ಶೇರ್ ಮಾಡ್ತೀವಿ, ಅದರಿಂದ ಗಾರ್ಡನಿಂಗ್ ಕಾಸ್ಟ್ಲಿ ಅನ್ಸೋದಿಲ್ಲ. ಕೆಲವೊಂದು ಗಿಡಗಳಂತೂ ನಮಗೆ ಹೊಸದು. ಹೋದ ವರ್ಷದ ರೇಟೇ ನನ್ನ ಮೈಂಡಲ್ಲಿ ಇದ್ದಿದ್ದು, ಅದರಿಂದ ಗಿಡ ಎಲ್ಲ ಕಾಸ್ಟ್ಲಿ ಅನಿಸ್ತಾ ಇತ್ತು. ಎಂಜಾಯ್ ಪೋಥೋಸ್ 70 ರೂಪಾಯಿ, ಸಣ್ಣ ಗಿಡ ಕಾಸ್ಟ್ಲಿ ಅನಿಸ್ತು. 350 ರೂಪಾಯಿ ಓಕೆ, ಬೇರೆ ಕಡೆ ಎಲ್ಲ ಒಂದು 500 ರೂಪಾಯಿ 450 ರೂಪಾಯಿ, ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ರಿಪ್ಟಾಂಥಸ್ ಗಿಡ 200 ರೂಪಾಯಿಗೆ, 5 ಇಂಚ್ ಪಾಟಲ್ಲಿರೋದು. ಗಾರ್ಡನಿಂಗ್ ರಿಲೇಟೆಡ್ ಏನೇನು ಐಟಮ್ ಬೇಕು ಎಲ್ಲ ಇಲ್ಲಿ ಸಿಗುತ್ತೆ. ಇದು ನೋಡಿ ಪಾಟ್ ಸ್ಟ್ಯಾಂಡ್, ಇದ್ರ ರೇಟ್ ನೋಡೋಣ ಅಂದರೆ 3000 ರೂಪಾಯಿ. ನರ್ಸರಿ ಅಂತೂ ತುಂಬ ದೊಡ್ಡದಾಗಿತ್ತು, ಸುಮಾರು ವೆರೈಟೀಸ್ ಇಟ್ಟಿದ್ರು ನೋಡಿ. ತುಳಸಿ ಕಟ್ಟೆ ಇದೆ, ಚೇರ್ಗಳು, ಸುಮಾರು ಐಟಮ್ಸ್. ಕಲಾಂಚೋ ರೇಟ್ ಸಖತ್ ಕಮ್ಮಿ ಅನಿಸ್ತು, 80 ರೂಪಾಯಿಗೆ. ಬೇಕು ಅನಿಸ್ತು, ಆದರೆ ಮಳೆಗಾಲದಲ್ಲಿ ಗಿಡ ಹಾಳಾಗುತ್ತಲ್ಲ, ಅದರಿಂದ ಬೇಡ, ಸೀಸನ್ ಬಂದಾಗ ತಗೊಳ್ಳೋಣ ಅಂತ. ನಾನಂತೂ ಜೊತೆಲಿ ಬಂದವ್ರನ್ನ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಓಡಾಡ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಗಿಡಗಳು, ಎಷ್ಟೊಂದು ಐಟಮ್ಸು. ಫೀಡಲ್ ಲೀಫ್ ಗಿಡ ಸಖತ್ ಟ್ರೆಂಡಲ್ಲಿದೆ, ಸ್ಮಾಲ್ 150 ರೂಪಾಯಿಗೆ. ನನ್ನ ಫ್ರೆಂಡ್ ಒಂದಷ್ಟು ಗಿಡಗಳನ್ನ ಸೆಲೆಕ್ಟ್ ಮಾಡಿಟ್ಟಿದ್ದಾರೆ, ಕ್ರೋಟನ್ 100 ರೂಪಾಯಿಗಂತೆ. ಅಮರ್ಲೀಸ್ ಗಿಡದಲ್ಲಿ ಹೂಗಳು ಬಂದಿದ್ದು ಚೆನ್ನಾಗಿದ್ದು 300 ರೂಪಾಯಿಗೆ. ನೆಕ್ಸ್ಟ್ ಏನಿದ್ರು ಬರೋ ವರ್ಷನೇ ಹೂಗಳು ಬಿಡೋದು. ಬಿಳಿ ಹೂ ಅಂತೂ ಎದ್ದು ಕಾಣಿಸುತ್ತೆ. ಜಿರೇನಿಯಮಲ್ಲಿ ಬಿಳಿ ಬಣ್ಣ ನೋಡಿದೆ, ಸಖತ್ ಇಷ್ಟ ಆಯಿತು. ರೇಟ್ 100 ರೂಪಾಯಿ ಇತ್ತು, ಆದರೆ ನನಗೆ ಈಗ ಬೇಕಿರಲಿಲ್ಲ. ಎಲ್ಲಿಂದ ಆದರೂ ಒಂದೆರಡು ಕಟ್ಟಿಂಗ್ ಸಿಕ್ಕಿದ್ರೆ ಸಾಕು. ಒಂದು ಸಣ್ಣ ಕಟ್ಟಿಂಗಿಂದ ಸುಮಾರು ಗಿಡಗಳು ರೆಡಿ ಮಾಡ್ಕೋಬೋದು, ಬೇರೆಯವ್ರಿಗೂ ಕೊಡ್ಬೋದು. ಕೆಲಾಡಿಯಂ ಸೀಸನ್ ಅಲ್ವಾ, ಸುಮಾರು ಗಿಡಗಳು ಇಟ್ಟಿದ್ರು, ಎಲ್ಲ ರೇಟ್ 150 ರೂಪಾಯಿ. ದೊಡ್ಡ ದೊಡ್ಡ ಪಾಟ್ನಲ್ಲಿ ಕಾಮಿನಿ ಗಿಡ 1,500 ರೂಪಾಯಿಗೆ, ಸುಮಾರು ಗಿಡಗಳಿದ್ದು ಚೆನ್ನಾಗಿದೆ ನೋಡೋಕ್ಕೆ. ಒಳ್ಳೊಳ್ಳೆ ಹೋಟೆಲ್ಸ್ನಲ್ಲಿ ನಾನು ಈ ಥರ ಗಿಡಗಳು ಸುಮಾರು ನೋಡಿದ್ದೀನಿ. ಸಿರಾಮಿಕ್ ಪಾಟ್ಗಳು ಒಂದಷ್ಟು ಡಿಸ್ಪ್ಲೇ ಮಾಡಿಟ್ಟಿದ್ರು 3 ಲೈನಲ್ಲಿ. ಬೇಕೇ ಬೇಕು ಅಂದವರು ತಗೊಂಡು ಹೋಗ್ತಾ ಇರ್ತಾರೆ, ರೇಟ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ಡ್ರ್ಯಾಕೋ 2 ಸ್ಟೆಪ್ಸ್ 17,000 ರೂಪಾಯಿಗೆ. ಒಂದು ಕಡೆ ವರ್ಟಿಕಲ್ ಗಾರ್ಡನ್ ಡಿಸ್ಪ್ಲೇ ಮಾಡಿದ್ರು, ಇನ್ನೊಂದು ಕಡೆ ಸುಮಾರು ಗಿಡಗಳು, ತೋಟದಲ್ಲಿ ಯೂಸ್ ಆಗೋಂಥ ಸುಮಾರು ಐಟಮ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಸುಮಾರು ಹೊತ್ತು ಆ ನರ್ಸರಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ದೊಡ್ಡ ಆಲದ ಮರ ಹತ್ರ ಇನ್ನೊಂದು ನರ್ಸರಿಗೆ ವಿಸಿಟ್ ಕೊಟ್ಟಿದ್ವಿ. ಹೋದ ವರ್ಷನೂ ಅಲ್ಲೇ ಹೋಗಿದ್ದು. ಒಂದೊಂದು ದಿನಕ್ಕೂ 2 ನರ್ಸರಿ ವಿಸಿಟ್ ಮಾಡಿದ್ವಿ, ಸಖತ್ ಖುಷಿ ಆಗೋಯ್ತು. ಹೋದ ವರ್ಷ ನೋಡಿರೋ ಅಂಥ ನರ್ಸರಿಗೂ ಇವತ್ತು ನೋಡಿರೋ ನರ್ಸರಿಗೂ ತುಂಬಾ ವ್ಯತ್ಯಾಸ ಇತ್ತು. ಬೇಕಿರೋ ಅಂತ ಗಿಡ ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ಬಂದಿದ ತಕ್ಷಣ ಅವ್ರಿಗೆಲ್ಲ ಬಿಟ್ಟು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲ ಕಡೆ ಗಮನಿಸ್ತಾ ಇದ್ದೆ ಏನೇನು ವ್ಯತ್ಯಾಸ ಇದೆ ಅಂತ.
ಯಾವ ಹಣ್ಣಿನ ಮರ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ನೆಕ್ಸ್ಟ್ ಸೀನ್ ನೋಡಂತೂ ನಂಗೆ ಸಖತ್ ಬೇಜಾರಾಯಿತು. ಎಷ್ಟು ಗಿಡ ಹಾಳಾಗಿದ್ದು, ಮಳೆಯಿಂದ ಹಾಳಾಯ್ತಂತೆ. ಸೀನ್ರಿ ಮಾತ್ರ ನೋಡೋಕ್ಕೆ ಸೂಪರ್ ಆಗಿದೆ. ಗಿಡ ಮರಗಳು, ಆಕಾಶ, ಹುಲ್ ಮೇಯ್ತಾರ ಹಸು, ಕರಿ ಮೋಡಗಳು ನೋಡಿದ್ರೆ ಇನ್ನೇನು ಮಳೆ ಬೀಳುತ್ತೆ ಅನ್ಸುತ್ತೆ. ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರೋದು ಇಂಡೋರ್ ಪ್ಲಾಂಟ್ಸ್ಗೆ. ಅದನ್ನೇ ಹುಡುಕೊಂಡು ಈ ನರ್ಸರಿಗೆ ಬಂದಿರೋದು. ಈ ನರ್ಸರಿಲೂ ಅಷ್ಟೇ ಅವ್ರ ಗಿಡಗಳು ನೋಡ್ತಾ ಇದ್ರು. ನಾನು ನನ್ನ ಬೇಕಾಗಿರೋ ಗಿಡಗಳು ನೋಡ್ತಾ ಇದ್ದೆ. ಸೀನ್ರಿ ಸೂಪರ್ ಅಲ್ಲ, ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೆ. ಕೆಲಸ ಮಾಡೋರು ಪಾಪ ಸಪೋರ್ಟ್ ಮಾಡ್ತಾಯಿದ್ರು, ಈ ಥರ ಗಿಡ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ. ಈ ಹೂವಿನ ಗಿಡನೂ ನಂಗೆ ತುಂಬ ಇಷ್ಟ ಆಯಿತು. ಬಂಚಲ್ಲೇ ಹೂವೆಲ್ಲ ಬಿಡುತ್ತೆ. ಗಿಡದ ಹೆಸರು ಏನಂತ ದಯವಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ. ಗಿಡ ಅಂತೂ ತುಂಬ ವಿಶಾಲವಾಗಿದೆ, ಆದರೆ ಇದು ಹಾಕಿರೋದು ನೋಡಿ ಸಣ್ಣ ಕವರ್ನಲ್ಲಿ. ಬೇರುಗಳು ಹೀಗೆ ಭೂಮಿಗೆ ಸೇರ್ಕೊಂಡಿದ್ಯಾನ, ಅಲ್ಲಿಂದ ಇಲ್ಲೇ ಫಿಕ್ಸ್ ಆಗೋಗಿದೆ. ಎಷ್ಟೋ ನಾನು ಓದಿದ್ರೆ ನಾನೇ ಬಿಲ್ ಹಾಕ್ಬಿಡ್ತಾ ಇದ್ದೆ. ಇಲ್ಲಿ ರೇಟ್ ಎಲ್ಲ ರೀಸನೇಬಲ್ ಇತ್ತು. ಬೆಂಗಳೂರಿನಲ್ಲಿ ಯಾವ ಗಿಡ 100 ರೂಪಾಯಿಗೆ ಸಿಗುತ್ತೋ ಅದಿಲ್ಲಿ 50ರಿಂದ 60 ರೂಪಾಯಿಗೆ ಸಿಗುತ್ತೆ. ಇದು ಮಾರನೇ ದಿನದ ವಿಡಿಯೋ. ಬೆಂಗಳೂರಿನಲ್ಲಿ ಸಿದ್ದಾಪುರ ನರ್ಸರಿಯಲ್ಲಿ ಬಂದಿರೋದು. ಎಲ್ಲ ನರ್ಸರಿಲೂ ಒಂದು 8 ಗಿಡ ತಗೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಾವು ಬಂದಿದ್ದು ಜೂನ್ ತಿಂಗಳಲ್ಲಿ. ಅವ್ರು ಹೇಳಿದರು ಜುಲೈಲಿ ಬನ್ನಿ, ಅವಾಗ ಗಿಡಗಳೆಲ್ಲ ತುಂಬ ಬರುತ್ತೆ ಅಂತ. ಚೆರಿ ಗಿಡ ಇಲ್ಲೇ ತಗೊಂಡಿದ್ದು 750 ರೂಪಾಯಿಗೆ. ಈ ನರ್ಸರಿಲೂ ಅಷ್ಟೇ ಒಂದು 7-8 ಗಿಡ ತಗೊಂಡ್ವಿ. ಅಲ್ಲಿಂದ ಸೀದಾ ಲಾಲ್ಬಾಗ್ ಹೋಗಿದ್ವಿ. ನಮ್ಮವರು ದೂರ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ, ಕೋಕೋಪೇಟ್ ಮತ್ತು ಕುರಿ ಗೊಬ್ಬರ ಎಲ್ಲ ತಗೋಬೇಕಂತ ಶಾಪಿಂಗ್ ಮಾಡ್ತಾಯಿದ್ರು. ನಾನು ನನ್ನ ಫ್ರೆಂಡ್ ಇಬ್ಬರು ಇಲ್ಲೇ ಹತ್ರದಲ್ಲಿ ಹೋಗೋಣ, ಒಂದಷ್ಟು ಗಿಡಗಳು ನೋಡ್ಕೊಂಡು ಬರೋಣ ಅಂತ. ಪಕ್ಕದಲ್ಲಿ ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಎಷ್ಟೊಂದು ಪ್ಲಾಂಟ್ಸ್ ಎಲ್ಲ ಇದ್ದು ನೋಡ್ಕೊಂಬರೋಣ ಏನೇನು ವೆರೈಟಿ ಇದ್ದು ಅಂತ ಹೋದ್ವಿ. ವಿಶೇಷವಾಗಿರೋ ಅಂಥ ಯಾವುದೂ ಗಿಡ ಇರಲಿಲ್ಲ. ಮನಿ ಪ್ಲಾಂಟ್ ಜಾಸ್ತಿ ಇದ್ದು, ಇನ್ನೂ ಒಂದಷ್ಟು ವೆರೈಟಿಗಳು. ಯಾವಾಗಲೂ ಜಾಸ್ತಿ ಸಿಗೋದು ಮಾರ್ಬಲ್ ಪೋಥೋಸ್, ಗೋಲ್ಡನ್ ಪೋಥೋಸ್ ಮತ್ತು ಇಂಗ್ಲಿಷ್ ಐವಿ. ಮನಿ ಪ್ಲಾಂಟ್ದೇ ಇನ್ನೊಂದು ಹೆಸರು ಪೋಥೋಸ್. ಅದು ರೇಟ್ ಬಂದು 150ರಿಂದ 200 ರೂಪಾಯಿ ಇರುತ್ತೆ. ಲಾಲ್ಬಾಗಿಂದ ನಾನು ಈ 2 ಗಿಡಗಳು ತೊಗೊಂಡು ಬಂದೆ. ಪೋಲ್ಕಾ ಡಾಟ್ 50 ರೂಪಾಯಿಗೆಲ್ಲ ಸಿಕ್ತು. ಅದಕ್ಕಿಂತ ಕಮ್ಮಿ ರೇಟಲ್ಲಿ ಇನ್ಯಾವುದೂ ಗಿಡ ಇಲ್ಲ. 2 ಬೇರೆ ಬೇರೆ ಬಣ್ಣದ್ದು. ನನಗಂತೂ ಮುಂಚೆಯಿಂದನೂ ತುಂಬ ಇಷ್ಟ ಇತ್ತು. ಹೊರಗಡೆ ಎಲ್ಲ ಇದ್ರ ರೇಟ್ ವಿಚಾರಿಸಿದ್ದೀನಿ. 100 ರೂಪಾಯಿಗೆ ಒಂದು ಪಾಟ್ ಕೊಡ್ತಾರೆ. ಪಾಟ್ನಲ್ಲಿ ನೆಟ್ಟಿರೋ ಅಂಥ ಗಿಡ ನನಗೆ 50 ರೂಪಾಯಿಲಿ ಸಿಕ್ಕಿದೆ. ಅದು ಲಾಲ್ಬಾಗಿಂದ. ಗ್ರೇಟ್ ಅನಿಸುತ್ತೆ. ಇದು 60 ರೂಪಾಯಿ ಕೊಟ್ಟು ತಗೊಂಡಿರೋ ಅಂಥ ಗಿಡ, ದೊಡ್ಡ ಆಲದ ಮರ ಹತ್ರ ಇರೋ ನರ್ಸರಿಯಿಂದ. ಇದು ನನ್ನ ಕಡೆಯಿಂದ ನಿಮಗೆ ಮೋಸ್ಟ್ ವಾಂಟೆಡ್ ವಿಡಿಯೋ ಇತ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.